ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರು ಬಂದಿದ್ದಾರೆ, ಯಾರನ್ನ ಕರೆಸಿದ್ದೀರಾ, ಯಾರ ಜೊತೆ ನಾವು ಮಾತಾಡಬೇಕು ಅಂತ ನೀವೆಲ್ಲ ಕಾಯ್ತಿದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಕನ್ನಡದ ಜನಪ್ರಿಯ ನಟ, ನಿರ್ದೇಶಕ, ನಿರ್ಮಾಪಕರು ಆದಂತಹ ದ್ವಾರಕೀಶ್ ಅವರ ಬ್ಯಾನರ್ನಲ್ಲಿ ಬರ್ತಾ ಇರತಕ್ಕಂಥ 49ನೇ ಚಿತ್ರ ಆಟ ಚಿತ್ರದಿಂದ ನಾಯಕ ಮತ್ತು ನಾಯಕಿ ನಟಿ ಇಬ್ಬರನ್ನು ಕರೆಸಿದೀವಿ. ಈ ಆಟಗಾರ ಯಾವ್ಯಾವ ಆಟನ ಆಡಿದ್ದಾರೆ, ಯಾವ್ಯಾವ ಆಟನ ಆಡಿಸಿದ್ದಾರೆ, ಈ ಆಟಗಾರ ಚಿತ್ರದಿಂದ ಒಬ್ರು ನಾಯಕ ನಟನ ಕರೆಸಿದೀವಿ. ನಿಮಗೆಲ್ಲ ಗೊತ್ತಿರೋ ಅಂತ ಚಿರಂಜೀವಿ ಸರ್ಜಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನೀವು ಮಾತಾಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ ಸರ್? ಇಲ್ಲ, ಎಲ್ಲೋ ಆಟ ಆಡ್ಕೊಂಡ್ ಬಂದಿದ್ದೀರಾ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀರಾ? ಎಲ್ಲ ಆಟಗಾರಲ್ಲಿ ತುಂಬಾ ಆಟ ಆಡಿಸ್ಬಿಟ್ರು ನನ್ನನ್ನು. ಹೌದಾ ಸರ್? ಗೊತ್ತಾಗ್ತಾ ಇದೆ ಸರ್, ಬೇಜಾನ್ ಆಟ ಆಡ್ಬಿಟ್ಟಿದ್ದೀರಾ ಸರ್. ಓಕೆ, ಆಟ ಆಡಿದ್ದಾರೆ, ಏನೇನು ಆಟ ಆಡಿದ್ದಾರೆ ಅಂತ ನೀವು ತಿಳ್ಕೊಬೇಕಾದ್ರೆ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ಇವ್ರ ಜೊತೆಗೆ ಬಂದಿದ್ದಾರೆ ಮೇಘನಾ ರಾಜ್ ಅವರು. 4 ಭಾಷೆಯಲ್ಲಿ ಸುಮಾರು 35ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರಮೀಳಾ ಜೋಶಾಯ್ ಮತ್ತು ಸುಂದರಾಜ್ ಅವರ ಅಪ್ಪಟವಾದ ಕನ್ನಡದ ಪುತ್ರಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನೀವು ಆಟ ಆಡಿದ್ದೀರಾ? ಸಿಕ್ಕಾಬಟ್ಟೆ. ಅಯ್ಯೋ, ಇಬ್ರು ಆಟ ಆಡೋರು ಬಂದ್ಬಿಟ್ಟಿದ್ದಾರೆ. ನೀವು ಅರ್ಧ ಗಂಟೆ ಅವ್ರು ಏನೇನು ಆಟ ಆಡಿದ್ದಾರೆ, ಯಾವ್ಯಾವ ಆಟ ಆಡಿದ್ದಾರೆ, ಎಲ್ಲೆಲ್ಲಿ ಆಟ ಆಡಿದ್ದಾರೆ ಅಂತ ಕೇಳಬೇಕು ಅನ್ಕೊಂಡಿದ್ರೆ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ನಿಮ್ಗೆ ಇಷ್ಟವಾಗಿರುವಂತಹ ಪ್ರಶ್ನೆಗಳನ್ನ ಕೇಳಿ. ಇದು ನೇರ ಪ್ರಸಾದ ಕಾರ್ಯಕ್ರಮ, ಮುಸ್ಸಂಜೆಯ ಮಾತು ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ಕಾರ. ಮತ್ತೆ ಹೆಂಗಿದೆ ಸರ್ ಆಟಗಾರನ ಆಟ ಹೆಂಗಿದೆ? ಏನು ಆಟಗಾರದಲ್ಲಿ ನಿಮ್ಮ ರೋಲ್ ಏನ್ ಮಾಡಿದೀರಾ? ತುಂಬಾ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿದ್ದಾರೆ. ದ್ವಾರಕೀಶ್ ಅವರ ಬ್ಯಾನರ್ಲಿ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಒಂದು ಆಕರ್ಷಣೆ ಇರುತ್ತೆ, ಏನೋ ಒಂದು ಹೊಸದಿರುತ್ತೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಇರುತ್ತೆ. ಇವೆಲ್ಲರ ಜೊತೆಗೆ ನಿಮ್ಮ ಪಾತ್ರ ಏನು? ಆಟಗಾರಲ್ಲಿ ಫಸ್ಟ್ ಟೈಮ್ ನಾನು ಒಂದು ಡ್ರಗ್ ಡೀಲರ್ ಆಗಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಮಾಡಿಲ್ಲ. ಅಂದ್ರೆ ಒಂದು ಪಕ್ಕ ಲೋಕಲ್ ಹುಡುಗ, ಅಬ್ಬಾ, ಸೊ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಓಕೆ. ಫಸ್ಟ್ ಟೈಮ್ ನನಗೆ ಹೇಳಿದಾಗ ಒಂದು ಇದು ಮಾಡಬಹುದಾ ಇದು ನನ್ನ ಕೈಯಲ್ಲಿ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಓಕೆ. ಬಟ್ ಕತೆ ಕೇಳಿ ಇದು ಪಾತ್ರದ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಾಗ ಓಕೆ ಮಾಡ್ಬೋದು ಅಂತ ಎಲ್ಲೋ ಒಂದು ನಂಬಿಕೆ ಬಂತು. ಆದ್ರೆ ಎಲ್ಲೋ ಒಂದು ಭಯ ಇತ್ತು ನನಗೆ. ಓಕೆ. ಯಾಕಂದ್ರೆ ಡ್ರಗ್ ಡೀಲರ್ ಅಂದಿದ ತಕ್ಷಣ ಸುಮ್ಮನೆ ನಾರ್ಮಲ್ ಆಗಿ ಇದ್ಬಿಡಕ್ಕಾಗಲ್ಲ. ಅವನದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಅವನದೇ ಆದಂಥ ಒಂದು ಮಾತಾಡೋ ಶೈಲಿ ಇರಬೇಕು. ಸೊ ಅದೆಲ್ಲ ಒಂದು ಸ್ವಲ್ಪ ಇದಕ್ಕೆ ಚೈತನ್ಯ ಒಬ್ಬರಲ್ಲ ಡೈರೆಕ್ಟರ್ ನನ್ನ ಪ್ರಕಾರವಾಗಿ. ಪ್ರತಿಯೊಬ್ಬರು ಎಲ್ಲ ಹಿಂಗೇನಾದ್ರೂ ಒಂದು ಮಾಡ್ಬೋದು ಪ್ರತಿ ಸಲನೂ ಒಂದು ಹೇಳ್ತಾ ಇದ್ರು. ಎಲ್ಲರೂ ಆಟ ತೋರಿಸ್ಬಿಟ್ಟಿದ್ದೀರಾ? ಎಲ್ಲರೂ ಆಟ ನೋಡಿ ಕಲ್ತ್ಕೊಂಡಿದ್ದೀನಿ. ಎಲ್ಲರೂ ಆಟನು ನೋಡಿದೀನಿ, ಎಲ್ಲರ ಆಟನು ಕಲ್ತ್ಕೊಂಡಿದೀನಿ ಅಂತ ಇದ್ದಾರೆ ನಮ್ಮ ಚಿರಂಜೀವಿ ಸರ್ಜಾ ಅವರು. ಮೇಘನಾ ಅವರೇ, ನೀವೇ ಯಾವ ಆಟ ಆಡಿದ್ರಿ? ನಾವಲ್ಲಿ ಡೈರೆಕ್ಟರ್ ಯಾವ ತರ ಆಟ ಆಡ್ಬೇಕು ಅಂತ ಹೇಳಿದ್ರು ಆ ಎಲ್ಲ ಆಟ ಆಡಿದೀವಿ ಸ್ಕ್ರೀನ್ಗೋಸ್ಕರ. ಓಕೆ. ಹೆಂಗಿತ್ತು ಆಟಗಾರ ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿತ್ತು. ಇಲ್ಲಿವರೆಗೂ ನಾನು ಮಾಡಿರೋ ಅಷ್ಟು ಸಿನಿಮಾ ಏನ್ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನ ಮೀರಿಸಿದೆ ಆಟಗಾರ. ಇದು ಸರ್ಜಾ ಅವರು ಅವಾಗಲೇ ಹೇಳ್ತಾ ಇದ್ರು, ನಾನು ಈ ತರ ಕ್ಯಾರೆಕ್ಟರ್ ತಿರ್ಗಾ ಮಾಡ್ತೀನೋ ಮಾಡಲೋ ಗೊತ್ತಿಲ್ಲ, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ನಿಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ನಾವು ಸಹ ನೋಡಬೇಕು. ಆಟಗಾರ ಚಿತ್ರದ ಒಂದು ಸ್ಮಾಲ್ ಪ್ರಮೋ ನಿಮ್ಗೋಸ್ಕರ ತೋರಿಸ್ತಾ ಇದೀವಿ. ಹೆಂಗಿದೆ ಗೊತ್ತೇನ್ರಿ? ನಮಸ್ಕಾರ ನಮಸ್ಕಾರ ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನಾ? ನೀವೀ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವ್ದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫ್? ಟಿವಿ ಇಸ್ ನಾಟ್ ವರ್ಕಿಂಗ್, ಫೋನ್ ಇಸ್ ನಾಟ್ ವರ್ಕಿಂಗ್. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡು ಇರ್ಬೇಕಷ್ಟೇ. ಯಾರ್ರೀ ಇವರು? ಇವರು? ಯಾರು ಸರ್? ಆಟಗಾರ. ಎಷ್ಟು ಜನ ಆಟಗಾರಿದ್ದೀರಾ ಸರ್ ಒಳಗಡೆ? 10 ಜನ ಇದೀವಿ ಅಲ್ಲಿ ಒಟ್ಟಿಗೆ ಇರೋದು. ನಮ್ಮನ್ ಬಿಟ್ಟು ಇನ್ನು 5 ಜನ ಇರ್ತಾರೆ. ಓಹೋ, ಓಕೆ ಓಕೆ. ಸುಮಾರು 15 ಜನ ಆಟಗಾರನ ನೋಡ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ ಏನಿದು?
ಇದನ್ನ ಯಾವ ತರ ಸಿನಿಮಾ ಅಂತ ಹೇಳಕ್ ನನ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೀವು ಹೇಳಿದ್ದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಓಕೆ, ಅಡ್ವೆಂಚರಸ್ ಆಗಿದೆ, ಸಾಂಗ್ಸ್ ಇದೆಯಾ, ಸಾಂಗ್ಸ್ ಇದೆ, ಮೇಡಮ್ ಡ್ಯಾನ್ಸ್ ಇದೆಯಾ? ಡ್ಯಾನ್ಸ್ ಇದೆ. ಇರ್ಲಿ, ನೀವಿದ್ದೀರಾ ಅಂದ್ರೆ ಡ್ಯಾನ್ಸ್ ಆಡಿದ್ರೆ ಹೆಂಗಿರುತ್ತೆ, ಮಜಾನೇ ಇರಲ್ಲ. ಓಕೆ, ನಿಮ್ಗೆ ಅನ್ನಿಸ್ತು ಸಿನಿಮಾ ನೋಡಿದಿಲ್ಲ ಸಿನಿಮಾ ಪೂರ್ತಿಯಾಗಿ? ಅಫ್ಕೋರ್ಸ್ ಹೆಂಗ ಅನಿಸ್ತದೆ ಸಿನಿಮಾ ನೋಡಿ? ಮಾಡೋವಾಗ್ಲೇ ಸಿನಿಮಾದ ಒಂದು ಜಿಸ್ಟ್ ಇತ್ತು ನಮ್ಗೆ ಹೆಂಗ್ ಬರುತ್ತೆ ಅನ್ನೋದು. ವಿ ಆರ್ ಆಲ್ ಕಾನ್ಫಿಡೆಂಟ್, ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇದೆ. ದ್ವಾರಕೀಶ್ ಬ್ಯಾನರ್ ಏನಾದ್ರು ಸಿನಿಮಾ ಬಂತು ಅಂತ ಹೇಳಿದ್ರೆ ಅವ್ರ ಅಷ್ಟು ಶ್ರಮ ಅದೆಲ್ಲ ಅವ್ರಿಗೆ ಎಷ್ಟು ಜನಕ್ಕೆ ಬಾಲ ಕಟ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬಾಲ ಬಿಟ್ಟಿದ್ದಾರೆ ಅವ್ರೊಬ್ರಿಗೆ ಗೊತ್ತದು. ಆದ್ರಿಂದ ಅಲ್ಲೆಲ್ಲೋ ಒಂದು ಶ್ರಮ ಇರುತ್ತೆ, ಮಾಡಿರುವಂತಹ ಪ್ರತಿಭೆಗಳನ್ನ ಗುರುಸುವಂತ ಅವಕಾಶ ಸಿಗುತ್ತೆ. ಏನ್ ಅನಿಸ್ತು ನಿಮ್ಗೆ? ದ್ವಾರಕೀಶ್ ಅವ್ರ ಸೆಟ್ಟಿಗೆ ಬರ್ತಾ ಇದ್ರಾ? ಇಲ್ಲ, ಅಂಕಲ್ ಸೆಟ್ಟಿಗೆ ಬರ್ತಿರ್ಲಿಲ್ಲ. ಓಕೆ, ಈಸ್ ಒಂಥರ ಅಪ್ಪಟ ಪ್ರೊಡ್ಯೂಸರ್. ಏನಂದ್ರೆ ಅವರು ಒಂದು ಜವಾಬ್ದಾರಿ ವಹಿಸಿದ ತಕ್ಷಣ ಅವ್ರಿಗೆ ಗೊತ್ತು ಎಲ್ಲ ಕರೆಕ್ಟಾಗಿ ನಡೆಯುತ್ತೆ ಅಂತ. ಅವ್ರ ಪ್ರಿನ್ಸಿಪಲ್ ಅವ್ರ ಆಫೀಸಲ್ಲಿ ಇರ್ತಾರೆ ಮಾತ್ರ. ಪ್ರಿನ್ಸಿಪಾಲ್ ಆಫೀಸಲ್ಲಿ ಇರ್ತಾರೆ, ಆದ್ರೂ ಪ್ರಿನ್ಸಿಪಾಲ್ ಎಲ್ಲಾ ಕಡೆ HOD ಇದ್ರು ನಮ್ ಜೊತೆ. HOD ಯಾರು? HOD ಬಂದು ನಮ್ಮ ಯೋಗಿ ಮಾಮ ಅವರು. ಯೋಗಿ ಮಾಮ ಅವ್ರಿ, ಹಂಗೆಲ್ಲ ಹೇಳ್ಬಿಡಿ ಪಾಪ ಅವ್ರಿಗೆ. ಏನಕ್ಕೆ? ಅವ್ರ ಅವಲೇ ಏನೋ ಬೇರೆ ಹೇಳ್ತಾ ಇದ್ರು, ನೀವು ಯೋಗಿ ಮಾಮ ಅದು ಅವ್ರು ಕರೆಯೋದು, ನಾನು ಅವ್ರನ್ನ ಕರೆಯೋದು ಯೋಗಿ ಮಾಮ ಅಂತ. ಸ್ಮಾಲ್ ಅಂತ ಕರೆಯೋದು. ನೀವೊಬ್ರೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಸ್ಮಾಲ್ ಯಾರು ಅಂದ್ರೆ ಅವ್ರೊಬ್ರೇ ಸರ್, ಇನ್ ಯಾರು ಇಲ್ಲ ಅಂತಾರೆ. ಆದ್ರೂ ಒಂದು ಸಸ್ಪೆನ್ಸ್ ಕಾಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಸ್ಪೆನ್ಸ್ ಆಗೂ ಇದೆ, ಸರ್ಪ್ರೈಸ್ ಆಗೂ ಇದೆ ಅನ್ಕೊಂಡಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮ್ ಜೊತೆ ಇವತ್ತು ಇಬ್ರು ಬಂದಿದ್ದಾರೆ ಸರ್, ಆಟಗಾರ ಚಿತ್ರದಿಂದ. ಅವರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ದಾರೆ ಸರ್. ಮಾತಾಡಿ ಸರ್. ಕೊಡಿ ಮಾತಾಡಿ ಸರ್. ಹಲೋ ಹಲೋ, ಹೇಳಮ್ಮ ಅಂಕಲ್. ಹೇಳಮ್ರಿ. ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀನಿ ಕೂಸು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದ್ವಾರಕೀಶ್ ಅಂಕಲ್ ಅವರು, ಕರೆಕ್ಟ್ ತಾನೆ? ದ್ವಾರಕೀಶ್ ಅಂಕಲ್ ಅವರೇ ಫೋನ್ ಮಾಡಿದ್ದಾರೆ, ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. 49 ಆಗಿತ್ತು, 50 ಯಾವಾಗ ಸರ್? 50 ಸದ್ಯದಲ್ಲೇ ಮಾಡ್ತಾ ಇದೀವಿ. 50ಕ್ಕೋಸ್ಕರ ಕಾಯ್ತಾ ಇದೀವಿ ಸರ್. ಖಂಡಿತ ಮಾಡ್ತೀವಿ. ಏನ್ ಸರ್ ಆಟಗಾರ ಸ್ಪೆಷಲ್ ಏನ್ ಸರ್? ಆಟಗಾರ ಸ್ಪೆಷಲ್ ಏನಂದ್ರೆ ನಮ್ಮ ಎಲ್ಲಾ ಪಿಕ್ಚರ್ ಚಿತ್ರಗಳು ಸ್ಪೆಷಲ್ಗಳೇ. ಹೌದು ಸರ್. ಆಟಗಾರ ಕಥೆ ಸ್ಪೆಷಲ್ ಆಗಿದೆ. ಹೇಳಿ ಸರ್. ಪ್ರೆಸೆಂಟೇಷನ್ ಸ್ಪೆಷಲ್ ಆಗಿದೆ. ಚೈತನ್ಯ ಅವರ ನಿರ್ದೇಶನ ಸ್ಪೆಷಲ್ ಆಗಿದೆ. ಓಕೆ ಸರ್. ಕಲಾವಿದರುಗಳೆಲ್ಲ ಸ್ಪೆಷಲ್ ಆಗಿದ್ದಾರೆ. ಓಕೆ ಸರ್. ಎಲ್ಲವೂ ಟೋಟಲ್ ಆಗಿ ಒಂಥರ ಸ್ಪೆಷಲ್. ಯಾವಾಗ ಬಿಡುಗಡೆ ಮಾಡ್ತಾ ಇದೀರಾ ಸರ್ ಸಿನಿಮಾನ? ಅದನ್ನ ಆದಷ್ಟು ಆಗಸ್ಟ್ ಅಲ್ಲಿ ಮಾಡ್ತಾ ಇದೀವಿ. ಓಕೆ ಸರ್. ಇನ್ನೇ ಸರ್, ಕನ್ನಡಿಗರಿಗೆ ಈ ವಿಷಯ, ನಿಮ್ಮ ಆಟಗಾರರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ಎಲ್ಲರೂ ವಿಭಿನ್ನ ಸಿನಿಮಾಗಳು ಅಂತ ಹೇಳ್ತಾರೆ. ಹೌದು ಸರ್. ಆದ್ರೆ ದ್ವಾರಕೀಶ್ ಚಿತ್ರದಲ್ಲಿ ವಿಭಿನ್ನ ಸಿನಿಮಾಗಳು ಬಹಳ ಇದುವರೆಗೂ ಬಂದಿವೆ. ಹೇಳಿ ಸರ್. ಎಲ್ಲಾ ಚಿತ್ರಗಳಿಗೂ ಪ್ರೋತ್ಸಾಹ ಮಾಡಿದೀರಾ ನೀವು. ಇದು ಕೂಡ ವಿಭಿನ್ನವಾಗಿರುತ್ತೆ ಅಂತ ನನಗೆ ಅನ್ಸಿದೆ. ಓಕೆ ಸರ್. ಖಂಡಿತವಾಗ್ಲೂ ಇದಕ್ಕೂ ಕೂಡ ನೀವು ನಮಗೆ ಪ್ರೋತ್ಸಾಹ ಕೊಡ್ತೀರಾ. ದ್ವಾರಕೀಶ್ ಅವರು ಇನ್ನೂ ಬೇಕಾದಷ್ಟು ಸಿನಿಮಾ ಮಾಡೋ ಅಷ್ಟಕ್ಕೆ ಚೈತನ್ಯ ಕೊಡ್ತೀರಾ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕೂತಿದ್ದೀರಾ ಸರ್, ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಳ್ಳೆ ಹೀರೋಯಿನ್ನು ಹೇಳಿ ಸರ್. ಇಬ್ರು ಒಳ್ಳೆ ಅತ್ಯುತ್ತಮ ಹೆಸರುವಾಸಿಯಾದ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾದ ನಟ ನಟಿಯರು ಇಬ್ರು. ಹೇಳಿ ಸರ್. ಅವರು ಕೂಡ ನಾಟಗಾರದಲ್ಲಿ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಚೆನ್ನಾಗೂ ಪಾಠ ಮಾಡಿದ್ದಾರೆ. ನಾನು ನೋಡಿನಿಲ್ಲ ಸಿನಿಮಾ. ಚೆನ್ನಾಗಿ ಪಾಠ ಮಾಡಿದ್ದಾರೆ ಇಬ್ರು. ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಅಂಕಲ್. ಆಲ್ ದ ಬೆಸ್ಟ್ ಸಬ್ಜೆಕ್ಟ್ ಚಿರಂಜೀವಿ. ಥ್ಯಾಂಕ್ ಯು ಮಾಮ. ಅಂಕಲ್ ನನಗೆ ಆಲ್ ದ ಬೆಸ್ಟ್ ಕೂಸು. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸರ್. ನಿಮ್ ಸಿನಿಮಾ 100 ಡೇಸ್ ಓಡ್ಲಿ, ಮತ್ತೆ ನಿಮ್ನ ಕರ್ಸ್ಕೊಳ್ತೀವಿ. 100 ಡೇಸ್ ಸೆಲೆಬ್ರೇಷನ್ಗೆ ನೀವು ನಮ್ ಜೊತೆ ಇರ್ತೀರಾ ಸರ್. ಥ್ಯಾಂಕ್ ಯು ಸರ್. ಬೇಗ 50ನೇ ಸಿನಿಮಾಗೋಸ್ಕರ ಕಾಯ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದ್ವಾರಕೀಶ್ ಮಾಮನ ಮಾತಾಡ್ಸ್ಬಿಟ್ರಿ. ಓಕೆ, ಮೇಕಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ, ಎಲ್ಲಿ ತಗೊಂಡ್ರಿ ಐಲ್ಯಾಂಡ್ ಅದನ್ನ? ಇದನ್ನ 2 ಜಾಗದಲ್ಲಿ ಮಾಡಿದ್ವಿ. ಒಂದು ಗೋವಾ ಅಲ್ಲಿ, ಆಮೇಲೆ ಇನ್ನೊಂದು ಕಾರವಾರ ಮಾಡಿರೋದು. ಓಕೆ. ಗೋವಾ ಅಲ್ಲಿ ಸುಮಾರು ಒಂದು 200 ವರ್ಷದ ಹಿಂದೆ ಕಟ್ಟಿರುವಂತ ಒಂದು ಮನೆ, ಒಂದು ಪೋರ್ಚುಗೀಸ್ ಅವರು ಕಟ್ಟಿರುವಂತ ಒಂದು ಮನೆ. ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಲ್ಲಿ. ಓಕೆ. ಸೊ ಅಂತ ಒಂದು ಮನೆಯಲ್ಲಿ ಶೂಟ್ ಮಾಡಿರೋದು ನಾವು. ಓಕೆ ಸರ್. ಅಂಡ್ ಕಾರವಾರಲ್ಲಿ ಅಂದ್ರೆ ಯೂಶಲಿ ಈ ಲೊಕೇಶನ್ಸ್ ನ ಬಂದು ಯಾರು ಯೂಸ್ ಮಾಡದೇ ಇರೋಂತ ಒಂದು ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿ ಸರ್. ದ್ವಾರಕೀಶ್ ಸಿನಿಮಾಗಳೆಲ್ಲ ಹಾಗೇನೆ ಸರ್. ಆಫ್ರಿಕಾದಲ್ಲಿ ಶೀರಾ ಅವಾಗಲೇ ಮಾಡೋದು. ನೀವು ಆ ರೆಕಾರ್ಡಿಂಗ್ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಎಂತ ರೆಕಾರ್ಡಿಂಗ್ ಸರ್ ಅದು. ಆತರ ಅವ್ರು ಏನೋ ಸ್ಪೆಷಲ್ ಇಟ್ಟಿರ್ತಾರೆ ಸರ್. ಅವ್ರ ಸಿನಿಮಾಗಳೆಲ್ಲ ಸ್ಪೆಷಲ್ ಖಂಡಿತವಾಗ್ಲೂ ಇರುತ್ತೆ. ಓಕೆ ಮೇಘನಾ ಅವರೇ, ನಿಮ್ಮ ಸಿನಿಮಾ 100 ಡೇಸ್ ಓಡ್ಲಿ. ಇನ್ನು 4 ಭಾಷೆಲು ಅಟ್ಲೀಸ್ಟ್ 100 ಸಿನಿಮಾಗಳು ಬೇಗ ಮಾಡಿ 400 ಸಿನಿಮಾ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ. ನಿಮ್ಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ, ಜೊತೆಗೆ ನಿಮ್ಮನೆಗೆ ಎಲ್ಲಾ ಲಕ್ಷ್ಮಿ ನಿಮ್ಮನೆಗೆ ಬರಲಿ. ಥ್ಯಾಂಕ್ ಯು. ಜಿ ಅವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ ನಿಮ್ಗೆ. ಜೊತೆಗೆ ಋಷಿಕೇಶ್ ಬೃಂಗ್ ಆಯಿಲ್ ಅವರು ಮತ್ತೆ ಅರ್ಬನ್ ಶಾಂಪೋದ್ ಅವರು ನಿಮ್ಮ ಕೂದಲು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಚೆನ್ನಾಗಿ ಕಾಣ್ಲಿ ಅಂತ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾವು ಈಗ ಹೋಗಿ ನಮ್ಮ ಚೈತನ್ಯ ಅವ್ರನ್ನ ಕರ್ಕೊಂಡ್ ಬರಬೇಕು. ಅವರು ಕಾಯ್ತಾ ಇದಾರೆ, ಸಿನಿಮಾ ಬಗ್ಗೆ ಮಾತಾಡಕ್ಕೆ ರೆಡಿ ಆಗಿ ನಿಂತಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬರ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೈತನ್ಯ ಅವರು ಬಂದಿದ್ದಾರೆ. ಆಟಗಾರ ಚಿತ್ರದ ನಿರ್ದೇಶಕರು, ಜೊತೆಗೆ ಆ ದಿನಗಳು ಅಂತ ನೀವೇನೋ ನೆನೆಸ್ಕೊಂಡ್ರೆ ಅಲ್ಲಿ ಚೈತನ್ಯ ಅವರ ನೆನಪು ನಿಮಗೆ ಬರ್ತಾ ಇರುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಆಟಗಾರ ಏನು ಆಟಗಾರ ಸರ್? ಯಾವ್ಯಾವ ಆಟ ಆಡ್ಸಿದ್ದೀರಾ? ಎಷ್ಟು ಜನ ಕರ್ಸ್ಕೊಂಡಿದ್ದೀರಾ? ಹೆಂಗಿದೆ ಆಟಗಾರದಲ್ಲಿ ಆಟಗಳು? ನಮ್ಮ ಸಿನಿಮಾದಲ್ಲಿ ಹೇಳಿ ಸರ್. 10 ಜನ ಮುಖ್ಯ ಪಾತ್ರಗಳಿದ್ದಾರೆ. ಸರ್.
ಮತ್ತೆ 5 ಜನ ಸಪೋರ್ಟಿಂಗ್ ರೋಲ್ಸಲ್ಲಿದ್ದಾರೆ. ಹೇಳಿ ಸರ್. ಬಹಳ ವಿಶೇಷವಾದ ಪಾತ್ರದಲ್ಲಿ ಅನಂತ್ ನಾಗ್ ಅವರಿದ್ದಾರೆ. ಓಹೋ. ಚಿರಂಜೀವಿ ಸರ್ಜಾ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಇಡೀ ಕನ್ನಡ ಜನತೆಗೆ ಅವ್ರು ಗೊತ್ತು. ಅದ್ಭುತವಾದ ನಟ. ಇಂಥ ಒಂದು ಪಾತ್ರನ ಯೂಶಲಿ ಚಿರಂಜೀವಿ ಸರ್ಜಾ ಅಂತ ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರು ಒಪ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಅಷ್ಟು ಚಾಲೆಂಜಿಂಗ್ ಆಗಿರೋಂಥ ರೋಲು. 10 ಜನಕ್ಕೂ ಈಕ್ವಲಿ ಸ್ಪೇಸ್ ಇದೆ, ಆದರೂ ಇವ್ರಿಗೊಂದು ಪ್ರಾಮಿನೆನ್ಸ್ ಇದೆ. ಬಹಳ ಚಾಲೆಂಜಿಂಗ್ ಆಗಿರೋಂಥ ರೋಲು. ಅದನ್ನು ಚಿರು ಅವರು ಒಪ್ಕೊಂಡು ಮಾಡಿದ್ದೆ ಅವರ ಒಂದು ರೀತಿಯ ಕಾನ್ಫಿಡೆನ್ಸು, ಅವ್ರಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಇರೋ ನಂಬಿಕೆನ ತೋರಿಸುತ್ತೆ. ಜೊತೆಗೆ ಪಾರುಲ್ ಯಾದವ್, ಮೇಘ್ನಾ ರಾಜು, ಹೀಗೆ ಬಹಳ ಎಸ್ಟಾಬ್ಲಿಷ್ಡ್ ಆಗಿರುವಂಥ ಆ್ಯಕ್ಟ್ರಸ್ಸು ಕೂಡ ನಮ್ಮ ಜೊತೆ ಇದ್ದರು. ಒಟ್ಟಾರೆಯಾಗಿ ಎಲ್ಲರೂ ನಟರು ಒಂದು ತಂಡವಾಗಿ, ನಾನು ರಂಗಭೂಮಿಯಿಂದ ಬಂದವನು. ನಾನು ರಂಗಭೂಮಿಯಲ್ಲಿ ಯಾವ ಥರ ನಾನು ಕೆಲಸ ಮಾಡ್ತಿದ್ದೆ, ಹೇಗೆ ಎಲ್ಲರೂ ಇನ್ವಾಲ್ವ್ಡ್ ಆಗಿ ಕೆಲಸ ಮಾಡ್ತಿದ್ರು, ಆ ರೀತಿಯ ಇನ್ವಾಲ್ವ್ಮೆಂಟ್ನ ನಾನು ಈ ಪ್ರಾಜೆಕ್ಟಲ್ಲಿ ನೋಡಿದೆ. ಆಟಗಾರನ ಯಾಕೆ ನೋಡಬೇಕು ನಾವು? ಏನು ವಿಶೇಷ ಇದೆ? ಆಟಗಾರ ನಿಮ್ಮ ಸಿನಿಮಾಗಳಲ್ಲಿ ಸ್ವಲ್ಪ ವಿಶೇಷಗಳಿರುತ್ತೆ, ಆದ್ರೆ ಇದರಲ್ಲಿ ವಿಶೇಷ ಏನಿದೆ? ಏನಕ್ಕೆ ಜನ ನೋಡಬೇಕು ಆಟಗಾರನ? ಆಟಗಾರ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಎಷ್ಟೋ ಅರ್ಥಗಳಿದ್ದಾವೆ. ಆಟಗಾರ ಅಂದರೆ ಆಟ ಆಡೋನು ಅಂತಿದೆ, ನಟನೆ ಮಾಡೋನು, ಆ್ಯಕ್ಟರ್ ಅನ್ನೋ ಅರ್ಥ ಇದೆ, ವಂಚಕ ಅಂತಿದೆ, ಹಾಗೆ ದೇವರು ಅನ್ನೋ ಅರ್ಥ ಕೂಡ ಬರುತ್ತೆ. ಆ ಎಲ್ಲ ಅರ್ಥಗಳನ್ನು ಈ ಸಿನಿಮಾಲಿ ನಾವು ನೋಡ್ಬೋದು. ಇಟ್ ಈಸ್ ಅನ್ ಎಂಟರ್ಟೈನರ್, ಆಯ್ತಾ, ಎಡ್ಜ್ ಆಫ್ ದ ಸೀಟ್ ಎಂಟರ್ಟೈನರ್, ಸಸ್ಪೆನ್ಸ್ ಡ್ರಾಮಾ. ಅದ್ರೊಳಗೆ ಕೂಡ ಇವತ್ತು ನಾವು ಸಮಾಜದಲ್ಲಿ ಏನೇನು ನೋಡ್ತೀವಿ ಅದೆಲ್ಲದ್ರ ಬಗ್ಗೆ ನಾವು ಆಟಗಾರದಲ್ಲಿ ಒಂದು ರೀತಿ ಸಮಾಜಕ್ಕೆ ಒಂದು ಕನ್ನಡಿಯನ್ನ ತೋರಿಸುವ ಕೆಲಸನ ಮಾಡಿದೀವಿ. ಆಟಗಾರದಲ್ಲಿ ತಾರಮಯ್ಯ ಅಂತ ಅದೊಂದು ಇವಾಗ ನೋಡಿದೆ ನಾನೊಂದು ಟ್ರೈಲರ್ಲಿ, ಏನು ವಿಶೇಷ ಏನು ಹಾಡಲ್ಲಿ? ಅನೂಪ್ ಸಿಲ್ಲಿನವರು ಅದ್ಭುತವಾದ 3 ಹಾಡುಗಳನ್ನು ಮಾಡಿದ್ದಾರೆ. ಅವ್ರು ಇದಕ್ಕಿಂತ ಮುಂಚೆ ನಂಗೆ ಪರಾರಿಲಿ ನನ್ನ ಜೊತೆ ಕೆಲಸ ಮಾಡಿದ್ರು, ಈಗ 2ನೇ ಸಿನಿಮಾ ನನ್ನ ಜೊತೆ ಮಾಡ್ತಿರೋದು. ಬಹಳ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್. ತಾರಮಯ್ಯ ಅನ್ನೋ ಹಾಡು ಈ ತರ ಸಿನಿಮಾಲಿ, ಈ ಸಸ್ಪೆನ್ಸ್ ಡ್ರಾಮಾ ಇರುವ ಸಿನಿಮಾಗಳಲ್ಲಿ ಹಾಡು ಹಾಕೋದು ತುಂಬಾ ಕಷ್ಟ, ಹಾಡಿಗೆ ಸ್ಪೇಸ್ ಇರೋದಿಲ್ಲ. ಹಾಗಿರುವಾಗ 3 ಒಳ್ಳೊಳ್ಳೆ ಹಾಡುಗಳನ್ನ ಅವರು ಈ ಸಿನಿಮಾದಲ್ಲಿ ನೀಡಿದ್ದಾರೆ. ಈ ತಾರಮಯ್ಯ ಅನ್ನೋ ಹಾಡನ್ನ ಬರ್ದಿರೋರು ರೋಹಿತ್ ಪದಕಿ. ಇದು ರೋಹಿತ್ ಪದಕಿ ಅವರು ನಮ್ಮ ಸಿನಿಮಾಗೆ ಡೈಲಾಗ್ಸ್ ಕೂಡ ಬರ್ದಿದ್ದಾರೆ. ಅದಲ್ಲದೆ ಇನ್ನೊಂದೇನಂದ್ರೆ ಈ ತಾರಮಯ್ಯ ಹಾಡಿನ ಐಡಿಯಾ ಕೂಡ ರೋಹಿತ್ ಪದಕಿ ಅವ್ರದ್ದು. ಸರ್ ಅಲ್ಲಿ ನೋಡಿ ಸರ್, ಗೋಲ್ಡನ್ ಮ್ಯಾನು, ಟ್ರೂತ್ಫುಲ್ ಚಂದ್ರ, ಹಂಟರ್ ರಾಜ ಫಸ್ಟ್, ಬಹದ್ದೂರ್ ಗಂಡು, ಗಾಡ್ ಲೈಕ್ ಮನುಷ್ಯ, ಬೆಳ್ಳಿ ತೆರೆಗೆ ಬೆಸ್ಟ್, ಕನ್ನಡದ ಕಣ್ಮಣಿಯು ನಮಗೆಲ್ಲ ಬಿಗ್ ಬ್ರದರು. ಓಕೆ, ರೋಹಿತ್ ಪದಕಿ ಅವರು ನಮ್ಮ ಜಿ ಕನ್ನಡದಲ್ಲೂ ಕೆಲಸ ಮಾಡ್ತಾರೆ, ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಹ್ಯಾಂಡ್ಲ್ ಮಾಡಿದ್ದಾರೆ. ಒಳ್ಳೆ ಬರಹಗಾರರು. ಆ ಪ್ರತಿಭೆ ಇದ್ರೇ ಆ ಥರ ಎಲ್ಲ ಬರೆಯೋಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀನಿ. ಆಮೇಲೆ ಒಟ್ಟಾರೆ ಸಿನಿಮಾದಲ್ಲಿ 10 ಜನಕ್ಕೂ ಸಮಾನದ ಅವಕಾಶಗಳನ್ನ ಕೊಟ್ಟಿದ್ದೀರಾ. ಈ ಹಾಡುಗಳು ಡ್ಯಾನ್ಸ್ಗಳು ಸೇರ್ಸೋಕ್ಕೆ ಅವಕಾಶ ಸಿಗ್ತಾ? ಈ ಹಾಡುಗಳು ಡ್ಯಾನ್ಸ್ಗಳು ನೋಡಿದಾಗ ಏನಿಸ್ತದೆ, ಯಾವುದೋ ಒಂದು ಗೇಮ್ ಶೋ, ರಿಯಾಲಿಟಿ ಶೋ ನೋಡಿದಂಗೆ ಒಳ್ಳೆ ಫಸ್ಟ್ ನೋಡಿದ್ದು. ಚಿರಂಜೀವಿ ಅವ್ರ ಪಾತ್ರ ಏನಿದೆ? ಚಿರಂಜೀವಿ ಅವ್ರ ಪಾತ್ರದ ಬಗ್ಗೆ ಅವ್ರನ್ನ ಕೇಳಿದ್ರೆ ನೀವು ಉತ್ತಮ. ನಾನು ಹೇಳಿದ್ನಲ್ಲ, ಸೊ ಇಲ್ಲಿವರೆಗೂ ಆ ಥರ ಒಂದು ಪಾತ್ರ ನಾನು ಮಾಡೇ ಇಲ್ಲ. ಓಕೆ. ಸೊ ಇವನು ಡ್ರಗ್ ಡೀಲರ್ ಹೇಗೆ ಈ ಗೇಮ್ ಅನ್ನೋ ಒಂದು ರಿಯಾಲಿಟಿ ಶೋಗೆ ಬರ್ತಾನೆ, ಅವನು ಹೆಂಗೆ ಅವನ್ನ ಕಾನ್ ಮಾಡಿ ಅವನಿಗೆ ಕರ್ಕೊಂಡ್ ಬರ್ತಾರೆ. ಸೊ ಆ ಗೇಮಿಗೆ ಬಂದಾಗಾದ್ಮೇಲೆ ಅಲ್ಲಿ ಏನೇನು ನಡೆಯುತ್ತೆ, ಇವನಿಂದ ಆ ಒಂದು ಕತೆಗೆ ಹೆಂಗೆಲ್ಲ ತಿರುವು ಸಿಗುತ್ತೆ ಅನ್ನೋದೇ ನನ್ನ ಪಾತ್ರ. ನಿರ್ದೇಶಕರು ಯಾವ ರೀತಿ ನಿಮ್ಮನ್ನು ನಡೆಸ್ಕೊಳ್ತಾ ಇದ್ರು ಚೈತನ್ಯ ಅವರು? ಯಾಕಂದ್ರೆ 10 ಜನ ಇರಬೇಕಂದ್ರೆ ಅಷ್ಟು ಜನಕ್ಕೂ ನೀವು ಈಕ್ವಲ್ ಆಗಿ ಒಂದು ಪಾತ್ರಕ್ಕೆ ಒಂದು ಪೋಷಣೆ ಕೊಡಬೇಕಾಗತ್ತೆ, ಅಥವಾ ಎಲ್ಲರಿಗೂ ಒಂದು ಸಮಾನ, ಎಲ್ಲರಿಗೂ ಅವ್ರವ್ರದೇ ವೆಯ್ಟೇಜ್ ಇರುತ್ತೆ. ನಾನು ಹೆಂಗೆ ಮಾಡಬೇಕು, ನನ್ಗೆ ಮಾತ್ರ ಕಡಿಮೆ ಆಯಿತು, ಅದೆಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಲ್ವಾ ಸರ್? ನನಗೇನು ಕಷ್ಟ ಆಗಲಿಲ್ಲ, ಯಾಕಂದ್ರೆ ತುಂಬಾ ಎಲ್ಲರೂ ಅಷ್ಟೇ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಿದ್ರು. ಅದಕ್ಕೂ ಮುಖ್ಯವಾಗಿ ಯೋಗೀಶ್, ನಮ್ಮ ಪ್ರೊಡ್ಯೂಸರ್ ಯೋಗೀಶ್ ದ್ವಾರಕೀಶ್ ಅವರು, ಇವ್ರು ಇಷ್ಟು ಜನನ್ನ ಹ್ಯಾಂಡಲ್ ಮಾಡಕ್ಕೆ ಆಗೋದು ಅವ್ರೊಬ್ರಿಗೆ. ಯಾಕೆಂದ್ರೆ ಅವ್ರಿಗೆ ಎಲ್ಲಿ ಎಲ್ಲರ ಹತ್ರ ಸಲಿಗೆ ಕೊಡಬೇಕು, ಎಲ್ಲಿ ಲಗಾಮ್ ಹಿಡ್ಕೋಬೇಕು, ಎರಡೂ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾರು ಸರ್ ತಂದೆಯವ್ರು? ಯಾರು ಸರ್? ಹೌದು. ಸೊ
ಒಟ್ಟಾರೆ ಇಷ್ಟು ಇಂಥ ನಟನನ್ನ ಸೇರಿಸೋದಕ್ಕೆ ಈ ಪ್ರಾಜೆಕ್ಟ್ ಇಷ್ಟು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟನ್ನು ಮಾಡೋದಕ್ಕೆ ನಮ್ಮ ಯೋಗೀಶ್ ದ್ವಾರಕೀಶ್ ಅವರೇ ಕಾರಣ. ಯಾಕೆಂದ್ರೆ ನಾನು ಇದನ್ನ ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ 10 ಹೊಸಬ್ರನ್ನ ಇಟ್ಕೊಂಡು ಮಾಡೋದಕ್ಕೆ ನಾನು ಯೋಚನೆ ಮಾಡಿದ್ದು. ಯೋಗೀಶ್ ಅವರು ಒಂದ್ಸತಿ ಎಂಟರ್ ಆದ್ಮೇಲೆ ಈ ಪ್ರಾಜೆಕ್ಟ್ಗೆ ಒಂದು ದೊಡ್ಡ ಬೇರೆ ತರದ ಮೆರೆಗೆ ಸಿಕ್ತು ಅಂತ ಹೇಳ್ಬೇಕು. ಆ ದಿನಗಳು ಸಿನಿಮಾ ಮಾಡಬೇಕಾದ್ರು ಎಲ್ಲರೂ ತುಂಬಾ ಜನ ಹೊಸಬ್ರೇ ಇದ್ರು. ಹೌದು, ಎಲ್ಲಾ ಸಿನಿಮಾಗಳು ಇದೇ ಮೊದಲನೇ ಸಿನಿಮಾದಲ್ಲಿ ನಿಲ್ಲುತ್ತೆ. ಒಂದು, ನಾನು ಇಷ್ಟೊಂದು ಜನ ಸ್ಟಾರ್ಗಳ ಜೊತೆ ಯಾವತ್ತೂ ಕೆಲಸ ಮಾಡಿಲ್ಲ. ಇದು ಮೊದಲನೇ ಸತಿ ನಾನು ಇಷ್ಟು ಜನ, ನಾನು ನನ್ನ 3 ಸಿನಿಮಾಗಳಲ್ಲಿ ಸ್ಟಾರ್ಗಳಿರಲಿಲ್ಲ, ಇದರಲ್ಲಿ ಬರೀ ಸ್ಟಾರ್ಗಳೇ ಇದ್ದಾರೆ ಈ ಸಿನಿಮಾದಲ್ಲಿ. ಒಂದು, ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಕಣ್ಣನ್ ಪರಮೇಶ್ವರನ್ ಅವರು ಬರೆದಂತ ಕತೆ ಬಹಳ ವಿಭಿನ್ನವಾಗಿದೆ, ಬಹಳ ಹೊಸದಾಗಿದೆ. ರೋಹಿತ್ ಪದಕಿ ಅವರ ಡೈಲಾಗ್ಸ್ ಕೂಡ ತುಂಬಾ ಆಡ್ ಮಾಡಿದೆ. ದ್ವಾರಕೀಶ್ ಚಿತ್ರ ಅನ್ನೋ ಒಂದು ದೊಡ್ಡ ಬ್ಯಾನರು. ಅವರು ಸಾಮಾನ್ಯವಾಗಿ ಎಲ್ಲಾ ಪ್ರಾಜೆಕ್ಟ್ ನ ಒಪ್ಪುವಂತದಲ್ಲ, ಬಹಳ ಹುಡುಕಿ ಹೆಕ್ಕಿ ಆರಿಸಿ ಮಾಡುವಂತ ಪ್ರಾಜೆಕ್ಟ್. ಒಟ್ಟಾರೆ ಮತ್ತೆ ಚಿರು, ಮೇಘ್ನಾ, ಪಾರುಲ್ ಅಲ್ಲದೆ ಪ್ರಕಾಶ್ ಬೆಲ್ವಾಡಿ, ಬಾಲೋಜಿ ಮನೋಹರ್, ರವಿಶಂಕರ್ ಅವರು ಇದ್ದಾರೆ, ದ್ವಾರಕೀಶ್ ಸರ್ ಇದ್ದಾರೆ ಒಂದು ತುಂಬಾ ಮುಖ್ಯವಾದ ರೋಲ್ ಅಲ್ಲಿ. ಸೊ ನಮ್ಮ ಇಡೀ ಅಚ್ಯುತ ಅವರಿದ್ದಾರೆ, ಪಾವನ, ಆರೋಹಿತ, ತುಂಬಾ ಜನ ಆಟ ಆಡ್ತಾ ಇದ್ದೀರಾ ಸರ್. ನಿಮ್ಗೆ ಮುಳಿಯಾ ಜ್ಯುವೆಲ್ಲರ್ಸ್ ಅವರ ಒಂದು ಆಕರ್ಷಕ ಗಿಫ್ಟ್ ವೋಚರ್ ಸರ್, ನಿಮ್ಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ಒಗ್ಗರಣೆ ಡಬ್ಬಿ ಪುಸ್ತಕ ಸರ್. ವೆಜ್ ನಾನ್ ವೆಜ್? ನಾನ್ ವೆಜ್. ಓಕೆ, ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್, ತಗೊಳ್ಳಿ. ಥ್ಯಾಂಕ್ ಯು. ಅರ್ಬಲ್ ಋಷಿಕೇಶ್ ಆಯಿಲ್ ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ಶಾಂಪೂ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯೋಗೇಶ್ ಅವರು, ಕನ್ನಡ ಚಿತ್ರರಂಗದ ಸ್ಮಾಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅತ್ಯಂತ ಜನಪ್ರಿಯವಾದಂಥ ಹೆಸರು ದ್ವಾರಕೀಶ್ ಅವರ ಹೆಸರು, ದ್ವಾರಕೀಶ್ ಹೆಸರನ್ನ ಉಳಿಸ್ತಾ ಇದ್ದಾರೆ ಸ್ಮಾಲ್ ಅವರು. ಅವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದೀವಿ. ಆಟಗಾರ ಚಿತ್ರದಲ್ಲಿ ಎಲ್ಲರನ್ನೂ ಆಟ ಆಡಿಸಿದ್ದಾರೆ, ಯಾರ್ಯಾರಿಗೆ ಆಟ ಆಡಿಸ್ಬೇಕು ಆಡಿಸಿದ್ದಾರೆ, ಆಟ ಕಡಿಮೆ ಮಾಡೋರ್ಗೂ ಕಡಿಮೆ ಮಾಡಿದ್ದಾರೆ. ಸರ್ ನಮಸ್ಕಾರ ಸರ್. ಫುಲ್ಲು ನಿಮ್ಮ ನೋಡಿದ್ರೆ ಖುಷಿ ಆಗ್ತದೆ ಸರ್. ಖಂಡಿತ. ಎಷ್ಟು ಕೋಟಿ ಬಜೆಟ್ ಸರ್? ದುಡ್ಡು ವಿಷಯ ಎಲ್ಲ ಹೇಳಬಾರ್ದು, ಆದರೂ ಬಜೆಟ್ ಪ್ರಕಾರ ನೀವು ಮುಗಿಸಿದ್ದೀರಾ ಸರ್? ಗೊತ್ತಾಗ್ತದೆ, ನಿಮ್ಮ ನೋಡಿದ್ರೆ ಖುಷಿ ನೋಡಿದ್ರೆ ಗೊತ್ತಾಗ್ತದೆ ಸರ್. ಬಜೆಟ್ಗಿಂತ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಹೇಳಿ ಸರ್, ಏನು ಸರ್ ಸಿನಿಮಾದ ವಿಶೇಷ ಏನಿದೆ ಸರ್? ವಿಶೇಷ ಏನು ಅಂದರೆ, ಒಂದು, ನಾವು 49ನೇ ಸಿನಿಮಾದ ಇಲ್ಲಿ ತನಕ 48 ಸಿನಿಮಾ ಈ ಥರ ಸ್ಕ್ರಿಪ್ಟ್ ಮಾಡೇ ಇಲ್ಲ. ಓಹೋ, ವಿ ಹ್ಯಾವ್ ನಾಟ್ ಮೇಡ್ ಎ ಸ್ಕ್ರಿಪ್ಟ್ ಲೈಕ್ ದಿಸ್. ಇದು ಒಂದು ನಮ್ಮ ದ್ವಾರಕೀಶ್ ಚಿತ್ರದಲ್ಲಿ 49ನೇ ಸಿನಿಮಾ, ಒಂದು ಹೊಸ ಕತೆ. 48 ಕಥೆನೂ ಈ ಥರ ಇರಲಿಲ್ಲ. ನಾನು ಬಂದು 25ನೇ ವರ್ಷ ಇದು. ನಾನು ಸುಮಾರು ಒಂದು 100-150 ಸ್ಕ್ರಿಪ್ಟ್ ಕೇಳಿರ್ಬೋದು. ನಾನು ಕೇಳಿರೋದ್ರಲ್ಲಿ ಒಂದು ಟೋಟಲಿ ಡಿಫ್ರೆಂಟ್. ಆಮೇಲೆ ಇವತ್ತಿನ ಸೊಸೈಟಿಗೆ, ಇವತ್ತಿನ ಲೋಕಲ್ ಪ್ರೆಸೆಂಟ್ ಡೇ ಸಿನಾರಿಯೋ ಆಫ್ ಅವರ್ ಸೊಸೈಟಿ, ಅವರ್ ಕಂಟ್ರಿ, ಅವರ್ ಸಿಟಿ, ಅವರ್ ಪ್ಲೇಸ್, ಇಟ್ ವಿಲ್ ರೀಚ್ ಎವ್ರಿಬಡಿ. ಎಲ್ರಿಗೂ ಹತ್ತಿರವಾದ ಒಂದು ಸಿನಿಮಾ. ಇದನ್ನು ನೋಡಿದಾಗ ಎಲ್ಲ ಪಾತ್ರದಲ್ಲೂ ಒಬ್ಬರು, ಅಯ್ಯೋ ಕರೆಕ್ಟಲ್ಲ, ನಾನು ಹಿಂಗೆ ಇದನ್ನೆಲ್ಲ ಹೇಗೆ ನಮಗಾಗಿತ್ತಲ್ಲ ಅನ್ನೋ ಒಂದು ಹತ್ರ ಇದೆ ಅದರಲ್ಲಿ. ಆಟಗಾರರಲ್ಲಿ ಅವ್ರು ನೋಡ್ಕೋಬಹುದು ಖಂಡಿತವಾಗ್ಲು. 10 ಜನ ಆಟಗಾರರಲ್ಲಿ 4 ಕೋಟಿ ಜನ ನೋಡ್ಕೋಬಹುದು, ನಾನು ಈ ತರ ಇದ್ದೀನಿ, ನಾನು ಈ ತರ. ಖಂಡಿತ. ಓಕೆ, ಮೇಘನಾ ಅವರೇ, ಯೋಗೇಶ್ ಅವರು ನಿರ್ಮಾಪಕರು ಹೆಂಗಿದ್ದಾರೆ? ನೋಡ್ಕೊಂಡ್ರ ನಿಮ್ಮೆಲ್ಲ? ಸಿಕ್ಕಾಪಡೆ ಚೆನ್ನಾಗಿ ನೋಡ್ಕೊಂಡ್ರು. ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್. ಅವ್ರೇನು ತಗೊಂಬಂದು ಕೊಟ್ಟಿಲ್ಲ ಅಂತಿದ್ರಿ ನೀವು? ಅದನ್ನ ಕೊಡ್ಬೇಕಾಗಿತ್ತು, ಇನ್ನ ಇಷ್ಟೊತ್ತಾಯ್ತು, ಅರ್ಧ ಗಂಟೆ ಬಾಕಿ ಇದೆ ಅಂತ ಇದ್ರು. ಅವ್ರು ಹೇಳ್ತಾರೆ 1 year ಕಾಂಟ್ರಾಕ್ಟ್ ಇದೆ, ಅಷ್ಟೊಳಗೆ ಕೊಡ್ಬೋದು ಅಂತೀವಿ. ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅವ್ರು ಇನ್ನು ನನ್ಗೊಂದು ಮಿರರ್ ತಂದು ಕೊಡ್ಬೇಕು ಆಕ್ಚುಲಿ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ರೊಡಕ್ಷನ್ ಹೌಸಸ್ ದ್ವಾರಕೀಶ್ ಚಿತ್ರ. ಅಂಡ್ ಐ ಆಮ್ ಮೋರ್ ದೆನ್ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಈಗ ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್, ಆರ್ಟಿಸ್ಟ್ಗೆ ಯಾವ ರೀತಿ ಏನೇನು ಅವಶ್ಯಕತೆ ಇತ್ತು ಆನ್ ಸೆಟ್ ಎಲ್ಲ ಇರ್ತಿತ್ತು. ನಾವು ಒಂದು ಐಲ್ಯಾಂಡ್ ಅಲ್ಲಿ ಶೂಟ್ ಮಾಡ್ತಿದ್ವಿ, ಕ್ಯಾರವ್ಯಾನ್ಗಳಲ್ಲಿ ಬರಕ್ ಆಗಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು, ಅವ್ರಿಗೊಂದು ರಿಫ್ರೆಶ್ಮೆಂಟ್ಗಾಗ್ಲಿ ಅಥವಾ ಒಂದು ಫಾರ್ ಆಲ್ ಲೇಡೀಸ್ ಇದಕ್ಕೆ ದೇ ಹ್ಯಾಡ್ ಬಿಲ್ಟ್ ನಮಗೋಸ್ಕರ ಒಂದು ಪೋರ್ಟಬಲ್ ರೆಸ್ಟ್ ರೂಮ್ಸ್ ಆಗಿರ್ಬೋದು, ಆ್ಯಂಡ್ ಫಾರ್ ಚೇಂಜಿಂಗ್ ಎವ್ರಿಥಿಂಗ್, ಎಲ್ಲ ರೀತಿಯಲ್ಲಿನೂ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಅಸ್. ಒಂಥರ ಅಪ್ಪ ಅಮ್ಮ ನಮ್ಮನ್ನು ವೆಕೇಶನ್ ಕರ್ಕೊಂಡೋದಾಗ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ, ಆ ರೀತಿ ನೋಡ್ಕೊಂಡ್ರು. ಪಾರ್ಟಿ ಎಲ್ಲ ಮಾಡ್ಸಾರ ಗೋವಾದಲ್ಲಿ? ಸಿಕ್ಕಾಪಟ್ಟೆ. ನಮ್ಗೆ ಆಟಗಾರ ಹೋಲ್ ಸಿನಿಮಾನೇ ಪಾರ್ಟಿ ಇದ್ದಂಗೆ, ಪ್ರತಿದಿನ ಪಾರ್ಟಿ. ಏನಕ್ಕೆ ಸರ್ ಬೇಜಾರಾಗ್ತಿದ್ರೆ ಪಾರ್ಟಿ ಅಂದ ತಕ್ಷಣ? ಬೇಜಾರೇನಿಲ್ಲ, ಬಟ್ ನಾವು ಇದ್ರಲ್ಲಿ ಒಂದು ವಿಷಯ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ಬೆಸ್ಟ್ ಪ್ರೊಡ್ಯೂಸರ್ ನಾವು ನೋಡಿದ್ರಲ್ಲೇ ಬೆಸ್ಟ್ ಅಂದ್ಬಿಟ್ಟು. ಬಟ್ ಐ ವಿಲ್ ಆಲ್ಸೋ ಟೆಲ್ ಒನ್ ಥಿಂಗ್. ನಾನು ನೋಡಿರೋ ವರ್ಕ್ ಇದರಲ್ಲಿ, ಈ ಸಿನಿಮಾದಲ್ಲಿ ಬಂದ 10 ಜನ ಮೇಜರ್ ಆ್ಯಕ್ಟರ್ಸ್, ನಾನು ಇಲ್ಲಿ ಯಾರನ್ನೂ ಹೀರೋಯಿನ್ ಅನ್ನಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಎಲ್ಲ ಆಟಗಾರರೇ, ಎಲ್ಲ ಪಾತ್ರಗಳು ಮಾಡ್ತಾರೆ. ಆಲ್ ಆರ್ ಆ್ಯಕ್ಟರ್ಸ್. ಯಾರು, ವೆದರ್ ಇಟ್ಸ್ ಚಿರು, ಮೇಘ್ನಾ, ಪಾರುಲ್, ಲೆಟ್ ಇಟ್ ಬಿ ಎನಿಬಡಿ, ಎವ್ರಿಬಡಿ ವರ್ ಪ್ಲೆಸೆಂಟ್.
ಒಬ್ಬರು ಒಂದು ಥರ ನನಗೆ ಪ್ರಾಬ್ಲಮ್ ಕೊಡಲಿಲ್ಲ. ಚೈತನ್ಯ ಅವರು ಚೈತನ್ಯ ಬಿಡಿ, ಐ ಡೋಂಟ್ ವಾಂಟ್ ಟಾಕ್. ಯಾಕೆ ಸರ್ ಅಷ್ಟೊಂದು ಕಾಟ ಕೊಟ್ರಾ? ಕಾಟ ಅಲ್ಲ ಸರ್, ಅವ್ರು ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಶಾಟ್, ರಾತ್ರಿ 2 ಗಂಟೆ ಲಾಸ್ಟ್ ಶಾಟ್. ವೆರಿ ಗುಡ್ ಸರ್. ಎಲ್ಲ 10 ಜನ ಮತ್ತೆ ವಾಪಸ್ ಬರಬೇಕು. ಓಕೆ ಸರ್ ಬೆಳಗ್ಗೆ 8 ಗಂಟೆಗೆ ರೀ 2 ಗಂಟೆಗೆ ಪ್ಯಾಕಪ್ ಮಾಡಿ ಬೆಳಗ್ಗೆ 8 ಗಂಟೆಗೆ ಹೆಂಗ್ರಿ ಕರ್ಕೊಂಬರೋದು? ಓಕೆ ಸರ್ ಪ್ಲೀಸ್ ಕರ್ಕೊಂಬಂದ್ಬಿಡಿ. ಓಕೆ ಸರ್. ದ್ವಾರಕೀಶ್ ಮಗನಾಗಿ, ಈ ಚಿತ್ರದ ನಿರ್ಮಾಪಕರಾಗಿ, ಕನ್ನಡಿಗರಿಗೆ ಈ ಆಟಗಾರ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆ ಸಿನಿಮಾ, ಸಿನ್ಸಿಯರ್ ಆಗಿ ಹಾನೆಸ್ಟ್ ಆಗಿ ನಮ್ಮ ಹಾರ್ಟಿಂದ ಒಂದು ಸಿನಿಮಾ ಮಾಡಿದ್ದೀವಿ. ನಮ್ಮನ್ನು ಆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ರೋತ್ಸಾಹಿ. ಎಲ್ಲರಿಗೂ ಹೇಳಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಮಿಕ್ಕಿದವರು ಬಂದು ನೋಡಲಿ. ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಜನಕ್ಕೆ ಏನಂತ ಹೇಳಿದ್ರೆ ಎಲ್ಲ ದ್ವಾರಕೀಶ್ ಚಿತ್ರ ಅಂದರೆ ಒಂದು ನಿರೀಕ್ಷೆ ಇದ್ದೇ ಇದೆ, ಇವಾಗಲಿಂದಲ್ಲ. ತುಂಬ ವರ್ಷಗಳಿಂದ ದ್ವಾರಕೀಶ್ ಅವ್ರ ಸಿನಿಮಾ ಬಂತು, ಅವ್ರ ಬ್ಯಾನರ್ ಸಿನಿಮಾ ಬಂತು ಅನ್ನೋ ಏನೋ ಒಂದು ಹೊಸದಿದೆ. ಆ ನಿರೀಕ್ಷೆಗಳು ಸೇರಿದೆಯಲ್ಲ ಸರ್? ಖಂಡಿತ ಸರ್. ಓಕೆ, ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಆಕರ್ಷಕ ಬಹುಮಾನ, ಒಂದು ಒಗ್ಗರಣೆ ಡಬ್ಬಿಯ ಪುಸ್ತಕ, ಜೊತೆಗೆ ಒಂದು ಲಕ್ಷ್ಮಿ ನೋಡಿ. ನಿಮಗೆ ಇದು ವೆಜ್ಜಾ ನಾನ್ ವೆಜ್ಜಾ ಸರ್? ಸರ್ ಇದು ವೆಜ್ ಸರ್. ಇದು ವೆಜ್. ಖಂಡಿತವಾಗ್ಲೂ ವೆಜ್, ನಂಗೆ ಗೊತ್ತು ಸರ್. ತಗೊಳ್ಳಿ ಸರ್, ಗ್ರೀನ್ ಇದ್ರೆ ವೆಜ್ ಸರ್. ಓಕೆ, ಋಷಿಕೇಶ ಬೃಂಗಾಯಿಲ್ ಅವರು ನಿಮ್ಗೆ ಕೊಟ್ಟಿದ್ದಾರೆ ಸರ್. ಏನಕ್ಕೆ ಅಂದ್ರೆ ಅವರು ನಿಮಗೆ ಟ್ರಯಲ್ ಮಾಡಕ್ಕೆ ಹೇಳಿದ್ದಾರೆ ಸರ್. ತಗೊಳ್ಳಿ ಸರ್, ಶಾಂಪೂನು ಇದೆ, ಆಯಿಲು ಇದೆ, ಒಂದ್ಸರಿ ಹಾಕೊಂಡು ನೀವು ಟ್ರೈ ಮಾಡಿ ಸರ್. ಎರಡೂ ನಮಗೆ ಬೇಕಾಗಿಲ್ಲ. ಇಲ್ಲ ಬೇಕಾಗಿಲ್ಲ ಸರ್, ಕೊಡ್ತಾ ಇದ್ದೀರಾ. ಓಕೆ, ಒಟ್ಟಾರೆ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫೈನಲ್ ಆಗಿ ಲಾಸ್ಟ್, ನಮ್ಮ ಸಿನಿಮಾದ ನಮ್ಮ ಕಂಪನಿ 49th ಸಿನಿಮಾ, ಗುಡ್ ಸಿನಿಮಾ, ಸಿನ್ಸಿಯರ್ ಎಫರ್ಟ್, ಹೆಲ್ಪರ್ಸ್, ವಾಚ್ ಅಂಡ್ ಸಪೋರ್ಟರ್ಸ್. ಓಕೆ ಮೇಘನಾ, ನೀವೇನು ಹೇಳ್ತೀರಾ ಕಡೆದಾಗಿ? ದ್ವಾರಕೀಶ್ ಚಿತ್ರ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತು ಬರುವಂತ ಸಿನಿಮಾ ಯುನೀಕ್ ಆಗಿರುತ್ತೆ ಅಂತ. ಯುನೀಕ್ ಆಗಿರುತ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಗಾರ ಚಿತ್ರ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಬಂದಿದ್ದಾರೆ. ಸಿನಿಮಾ ಬರುತ್ತೆ ಆಗಸ್ಟ್ ಅಲ್ಲಿ, ಮರಿದೆ ಸಿನಿಮಾ ನೋಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.